2025 ಸಂಜೆ 4 ಗಂಟೆಗೆ ನಮ್ಮ ಸೂಚನಾ ಫಲಕದಲ್ಲಿ ಸಿಂಧುತ್ವ ಹೊಂದಿರುವ ಉಮೇದುವಾರರ ಪಟ್ಟಿಯನ್ನು ನಾವು ಪ್ರಕಟಣೆ ಮಾಡಬೇಕಾಗಿರುತ್ತೆ. ಒಟ್ಟಾರೆಯಾಗಿ ನಮಗೆ ಒಟ್ಟು ಸ್ವೀಕೃತವಾದ ನಾಮಪತ್ರಗಳು 46. ಅದರಲ್ಲಿ ನಾಮಪತ್ರ ಪರಿಶೀಲನೆಯ ದಿನಾಂಕದಿಂದ ಸ್ಕ್ರೂಟಿನಿ ಟೈಮಲ್ಲಿ ರಿಜೆಕ್ಟ್ ಮಾಡಿರುವಂಥದ್ದು 2 ನಾಮಪತ್ರಗಳು. ಇವತ್ತು ನಾಮಪತ್ರ ಹಿಂಪಡೆದಿರೋ 11. ಒಟ್ಟಾರೆಯಾಗಿ ನಮಗೆ 33 ಉಮೇದುವಾರರ ಪಟ್ಟಿಯ ಪ್ರಕಟಣೆ ಆಗಿರುತ್ತೆ. ಅದರಲ್ಲಿ 1 by 1 ನಾನು ಹೇಳ್ತಾ ಹೋಗ್ತೇನೆ. ಕಾರವಾರ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮತಕ್ಷೇತ್ರದಿಂದ 3 ಅಭ್ಯರ್ಥಿಗಳ ಉಮೇದುವಾರ ಪಟ್ಟಿಯನ್ನು ಅಂತಿಮವಾಗಿ ಪ್ರಕಟಣೆ ಮಾಡಿರುತ್ತವೆ. ಹಾಗೆಯೇ ಸಿರ್ಸಿ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ 2 ಉಮೇದುವಾರರು ಅಂತಿಮವಾಗಿ ಪಟ್ಟಿ ಇರುತ್ತೆ. ಅದೇ ರೀತಿ ಸಿದ್ದಾಪುರ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ 2 ಅಭ್ಯರ್ಥಿಗಳ ಅಂತಿಮವಾಗಿ ಉಮೇದುವಾರಿಕೆಯನ್ನು ಸಿಂಧುತ್ವ ಹೊಂದಿರ್ತಾರೆ. ಹಾಗೆ ಯಲ್ಲಾಪುರ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ 2 ಉಮೇದುವಾರರ ಅಂತಿಮ ಪಟ್ಟಿಯನ್ನು ಸಿಂಧುತ್ವ ಹೊಂದಿರುವ ಉಮೇದುವಾರಿಕೆಯನ್ನು ಹೊಂದಿರ್ತಾರೆ. ಹಾಗೆ ಮುಂಡಗೋಡು ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ 2 ಅಭ್ಯರ್ಥಿಗಳು ಉಮೇದುವಾರರು ಅಂತಿಮವಾಗಿ ಸಿಂಧುತ್ವ ಹೊಂದಿರ್ತಾರೆ. ಹಾಗೆ ಕಳಿಯಾಳ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ 2 ಅಭ್ಯರ್ಥಿಗಳು ಉಮೇದುವಾರಿಕೆಯನ್ನು ಸಿಂಧುತ್ವ ಹೊಂದಿರುತ್ತೆ. ಹಾಗೆ ಅಂಕೋಲಾ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರ 57ರಿಂದ ಒಬ್ಬರು ಅಂದ್ರೆ ಅವಿರೋಧವಾಗಿ ಯಾವುದೇ ಒಂದು ಕ್ಯಾಂಡಿಡೇಟ್ ಇರುತ್ತೆ. ಹಾಗೆ ಕುಮಟಾ ತಾಲೂಕಿನಲ್ಲಿ 3 ಉಮೇದುವಾರರು ಅಂತಿಮವಾಗಿರ್ತಾರೆ. ಅಂಡ್ ಹೊನ್ನಾವರ ತಾಲೂಕಿನಲ್ಲಿ 1 ಉಮೇದುವಾರಿಕೆ ಸಿಂಧುತ್ವ ಹೊಂದಿರುತ್ತೆ. ಭಟ್ಕಳ ತಾಲೂಕಿನಲ್ಲಿ 1 ಅಭ್ಯರ್ಥಿ ಉಮೇದುವಾರಿಕೆ ಸಿಂಧುತ್ವ ಹೊಂದಿರುತ್ತೆ. ಜೊಯ್ಡಾ ತಾಲೂಕಿನಲ್ಲಿ 2 ಅಭ್ಯರ್ಥಿಗಳ ಉಮೇದುವಾರಿಕೆ ಸಿಂಧುತ್ವ ಹೊಂದಿರುತ್ತೆ. ಗ್ರಾಹಕರ ಸಹಕಾರಿ ಸಂಘಗಳು ಮತ್ತು ಸಂಸ್ಕರಣಾ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ 2 ಅಭ್ಯರ್ಥಿಗಳು ಉಮೇದುವಾರಿಕೆ ಸಿಂಧುತ್ವ ಹೊಂದಿರುತ್ತೆ. ಔದ್ಯೋಗಿಕ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ 2 ಅಭ್ಯರ್ಥಿಗಳ ಉಮೇದುವಾರಿಕೆ ಸಿಂಧುತ್ವ ಪಟ್ಟಿ ಹೊಂದಿರುತ್ತೆ. ಅರ್ಬನ್ ಬ್ಯಾಂಕ್ ಮತ್ತು ಕೃಷಿಕರ ಸಹಕಾರ ಸಂಘಗಳ ಮತಕ್ಷೇತ್ರದಿಂದ 4 ಅಭ್ಯರ್ಥಿಗಳ ಉಮೇದುವಾರಿಕೆ ಪಟ್ಟಿ ಸಿಂಧುತ್ವ ಹೊಂದಿರುತ್ತೆ. ಹಾಗೆ ಹಾಲು ಉತ್ಪಾದಕರ, ಕೂಲಿಕಾರರ, ಇತರೆ ಸಹಕಾರಿ ಸಂಘಗಳ, ಫಾರ್ಮಿಂಗ್ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ 2 ಅಭ್ಯರ್ಥಿಗಳ ಉಮೇದುವಾರಿಕೆ ಪಟ್ಟಿ ಸಿಂಧುತ್ವ ಹೊಂದಿರುತ್ತೆ. ಹೀಗೆ ನಮ್ಮ 16 ನಿರ್ದೇಶಕರ ಆಡಳಿತ ಮಂಡಳಿಯ 16 ನಿರ್ದೇಶಕರುಗಳ ಚುನಾವಣೆಗೆ ಅಂತಿಮ ಉಮೇದುವಾರಿಕೆ ಪಟ್ಟಿಯನ್ನು ನಮ್ಮ ಸೂಚನಾ ಫಲಕದಲ್ಲಿ ನಾವೀಗ ಪ್ರಕಟಣೆ ಮಾಡ್ತಾ ಇದ್ದೇವೆ. ಹಾಗೇನೆ ನಮ್ಮ ದಿನಾಂಕ 25/10/2025 ಮತದಾನ ನಡೆಯಲಿದೆ. ಈ 16 ನಿರ್ದೇಶಕರ ಮಂಡಳಿಗಳಿಗೆ ನಮಗೆ 3 ಕ್ಷೇತ್ರಗಳಿಂದ ಒಬ್ಬರೇ ಉಮೇದುವಾರರು ಅಭ್ಯರ್ಥಿಗಳು ಅಂತಿಮವಾಗಿ ಉಮೇದುವಾರ ಸಿಂಧುತ್ವ ಹೊಂದಿರೋದ್ರಿಂದ ಈಗ ಚುನಾವಣಾಧಿಕಾರಿಯಾದ ನಾನು 3 ಕ್ಷೇತ್ರದ 1 by 1 ನಾನು ಡಿಕ್ಲೇರ್ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಅಂಕೋಲಾ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ದೀಪಾವಳಿ ಹಬ್ಬದ ನಿಮಿತ್ತ ನಮ್ಮ ನಾಡಿನ ಜನರೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತೇನೆ. ಇವತ್ತು ನರಕ ಚತುರ್ದಶಿ ಮೂಲಕ ಹಬ್ಬವನ್ನು ನಾವು ಪ್ರಾರಂಭವನ್ನು ಮಾಡಿ ನಾಳಿನ ದಿವಸ ಅಮಾವಾಸ್ಯೆ ಆಗ್ತದೆ, ನಂತರ ಪಾಡ್ಯ. ಇವು ಎಲ್ಲವನ್ನು ಮಾಡುವ ಉದ್ದೇಶ ಇಷ್ಟೇ, ಭಾವೈಕ್ಯತೆಯಾಗಿ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ಮಾನವ ಜನಾಂಗ ಅನ್ನೋದ್ರ ಜೊತೆಗೆ ಲಕ್ಷ್ಮಿಯನ್ನು ಪೂಜಿಸ್ತಕ್ಕಂಥ ಒಂದು ಪರಿಪಾಠವನ್ನು ಹಿಂದೂ ಧರ್ಮದ ಹಿನ್ನೆಲೆಯಲ್ಲಿ ನಾವು ಪ್ರತಿ ವರ್ಷ ದೀಪಾವಳಿ ಅಂದರೆ ದೀಪವನ್ನು ಬೆಳಗಿ ಪಟಾಕಿಯನ್ನು ಸಿಡಿಸಿ ಸಂಭ್ರಮಿಸುವ ಜೊತೆಗೆ ಲಕ್ಷ್ಮಿಯನ್ನು ಪೂಜಿಸ್ತಕ್ಕಂಥ ಕೆಲಸ ಮಾಡುವುದರ ಮೂಲಕ, ಯಾಕೆಂದರೆ ನಾವು ವರ್ಷವಿಡೀ ದುಡಿದು ನಮ್ಮ ತಾಯಿ ಲಕ್ಷ್ಮಿ ನಮಗೆ ಆಶೀರ್ವದಿಸಿ ನಮ್ಮ ಜೀವನದ ಏಳಿಗೆಯನ್ನು ಬಯಸ್ತಕ್ಕಂಥ ಕೆಲಸ ಆಗಲಿ ಅಂತ ಹೇಳಿ ನಾವು ಆ ಕೆಲಸವನ್ನು ಮತ್ತು ಆ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ನಾವೆಲ್ಲರೂ ಆಚರಿಸೋಣ. ಜೊತೆಗೆ ನಮಗೆ ಆ ತಾಯಿ ಭೂಮಾತೆ
ಆ ಲಕ್ಷ್ಮಿಯ ರೂಪದಲ್ಲಿ ನಮ್ಮೆಲ್ಲರಿಗೆ ಶುಭವನ್ನು ಕೊಡಲಿ ಅಂತ ಹೇಳಿ ಪ್ರತಿಯೊಬ್ಬರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೀನಿ.